ನೋಡಿ ಇಲ್ಲಿವರೆಗೂ ರಾಜ್ಯದ ನಾಯಕರುಗಳು ರಾಜ್ಯದಲ್ಲಿ ಕುತ್ಕೊಂಡು ಪ್ರಶ್ನೆ ಮಾಡ್ತಾ ಇದ್ರು. ಯಾಕೆ ನಮಗೆ ಈ ತರದ ಅನ್ಯಾಯ, ಯಾಕೆ ಕನ್ನಡಿಗರು ಅಂತ ಅಂದ್ರೆ ಇಷ್ಟೊಂದು ದ್ವೇಷ ಅನ್ನೋದನ್ನ ಪ್ರಶ್ನೆ ಮಾಡ್ತಾ ಇದ್ರು. ಇವತ್ತು ದೆಹಲಿಗೆ ಹೋಗ್ತಾ ಇದ್ದಾರೆ, ದೆಹಲಿಯಲ್ಲೇ ಪ್ರತಿಭಟಿಸ್ತಾ ಇದ್ದಾರೆ. ನಮಗಾಗಿರುವಂತ ಅನ್ಯಾಯವನ್ನ ಸರಿ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ನೋಡಿ, ಹಾಗಿದ್ರೆ ಕೇಂದ್ರದಿಂದ ರಾಜ್ಯಕ್ಕೆ ಎಷ್ಟು ಅನ್ಯಾಯ ಆಗಿದೆ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ. ಈಗ 1,87,000 ಕೋಟಿ ಖೋತ ಆಗಿದೆ. ತೆರಿಗೆ ಪಾಲು 62,098 ಕೋಟಿ ಕತ್ತರಿ ಬಿದ್ದಿದೆ. ತೆರಿಗೆ ಅನುದಾನ ಶೇಕಡ 4.72ರಿಂದ 3.64ಕ್ಕೆ ಇಳಿಕೆ ಆಗಿದೆ. ನೋಡಿ, ಒಂದಷ್ಟು ಹುಸಿ ಭರವಸೆಗಳನ್ನ ಕೂಡ ಕೊಟ್ಟಲಾಗಿತ್ತು. ಆ ಹುಸಿ ಭರವಸೆಗಳಲ್ಲೂ ಕೂಡ ಅನ್ಯಾಯನೇ. ಭದ್ರಾಗೆ ಹುಸಿ ಭರವಸೆನ ನೀಡಿದ್ರು. ಭದ್ರಾ ಯೋಜನೆಗೆ ಕೇಂದ್ರದಿಂದ ಬಿಡುಗಾಸನ್ನು ಕೊಟ್ಟಿಲ್ಲ. ಒಂದಷ್ಟನ್ನ ಈ ಬಜೆಟ್ ನಲ್ಲಿ ಅನೌನ್ಸ್ ಮಾಡ್ಬಿಡ್ತಿದ್ರು, ಭದ್ರಾ ಮೇಲ್ದಂಡೆಗೆ ಇಷ್ಟು ಕೋಟಿ ಅಂತ. ಬಟ್ ಅನುದಾನ ಬಂತ, ಬಿಡುಗಡೆ ಆಗಿದ್ಯಾ, ಅದನ್ನ ಯಾರು ಪ್ರಶ್ನೆ ಮಾಡಲ್ಲ. ಭದ್ರಾ ಮೇಲ್ದಂಡೆ ಯೋಜನೆ ಹುಸಿ ಭರವಸೆ 5,300 ಕೋಟಿ ಘೋಷಣೆ ಮಾಡಿದ್ದು. ಬಂದಿದ್ದೆಷ್ಟು? ಹಂಗಾದ್ರೆ ಬಂದಿದ್ ಲೆಕ್ಕ ತೋರಿಸ್ಬೇಕಲ್ವಾ, ಬಂದಿದ್ ಲೆಕ್ಕ ಹೇಳ್ಬೇಕಲ್ಲ. ಬಂದಿದ್ದು 0, ಶೂನ್ಯ. ವಿಶೇಷ ಅನುದಾನ ಮರೀಚಿಕೆ ಆಗ್ಬಿಟ್ಟಿದೆ. ವಿಶೇಷ ಅನುದಾನ ಅಂತ ಹೇಳೋದಷ್ಟೇನೆ. ಬಂದಿದ್ಯಾ, ನಾವು ತೆಗೆದುಕೊಂಡಿದೀವ, ಅದರ ಫಲಾನುಭವಿಗಳಾಗಿದ್ದೀವ ಹೇಳ್ತೀವಿ. 15ನೇ ಹಣಕಾಸು ಆಯೋಗದ ಶಿಫಾರಸು ಬಿಡುಗಡೆ ಆಗಿಲ್ಲ. 5,495 ಕೋಟಿ ಅನುದಾನ ಘೋಷಣೆಗಷ್ಟೇನೆ ಸೀಮಿತ ಆಗಿರೋದು. 5,495 ಕೋಟಿ. ಇಷ್ಟೆಲ್ಲ ಅನ್ಯಾಯ ಆಗ್ತಾ ಇದೆಯಲ್ಲ, ನಮ್ಮ ಸಂಸದರುಗಳಿಗೆ ಯಾಕೆ ಪ್ರಶ್ನೆ ಮಾಡಲ್ಲ? ನಾವು ತಾನೇ ಅವ್ರನ್ನ ಆಯ್ಕೆ ಮಾಡಿ ಕಳಿಸಿರೋದು. ಅವ್ರನ್ನೇನು ಪ್ರಧಾನಿ ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು, ನಿರ್ಮಲಾ ಸೀತಾರಾಮನ್ ಅವರು ಆಯ್ಕೆ ಮಾಡಿದಲ್ವಲ್ಲ. ನಾವುಗಳ್ತಾನೆ, ಜನರುಗಳ್ತಾನೆ ಆಯ್ಕೆ ಮಾಡಿ ಕಳಿಸಿರೋದು. ಯಾಕೆ ಪ್ರಶ್ನೆ ಮಾಡಲ್ಲ ಅನ್ನೋದನ್ನ ಕಾಂಗ್ರೆಸ್ನವ್ರು ಕೇಳ್ತಾ ಇದ್ದಾರೆ. ಇದೆಲ್ಲ ಮೋಸ ಅಲ್ವಾ? ಅನುದಾನದಲ್ಲೂ ಕೂಡ ಅನ್ಯಾಯ ಆಗಿದೆ. GST ಅನುಷ್ಠಾನದ ಕೊರತೆ ಇದೆ. 59,274 ಕೋಟಿ. ಸೆಸ್ ಮತ್ತು ಸರ್ಚಾರ್ಜ್ 55,000 ಕೋಟಿ. ವಿಶೇಷ ಅನುದಾನ 11,495 ಕೋಟಿ. ನೋಡಿ, ಎಷ್ಟೆಲ್ಲ ಅನ್ಯಾಯ ಆಗ್ತಾ ಇದೆ. ಒಟ್ಟು ಬಾಕಿ 1,87,867 ಕೋಟಿ ಇದೆ. ಯಾಕಿಷ್ಟ ಅನ್ಯಾಯ ಆಗ್ತಾ ಇದೆ, ಯಾಕಿಷ್ಟ ಅಸಮಾಧಾನ ಇದೆ, ಆದ್ರೂ ಕೂಡ ಯಾರು ಪ್ರಶ್ನೆ ಮಾಡ್ತಾ ಇಲ್ಲ ಯಾಕೆ ಅನ್ನೋದು. ಸೊ ಆ ನಿಟ್ಟಿನಲ್ಲಿ ಇವತ್ತು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಲೋಕಸಭಾ ಚುನಾವಣೆ ಬೇರೆ ಇದೆ. ಲೋಕಸಭಾ ಚುನಾವಣಾ ಬೆನ್ನಲ್ಲೇ ಇದೀಗ ಕೇಂದ್ರ ಸರ್ಕಾರವನ್ನ ಕಟ್ಟಿ ಹಾಕುವಂತ ತಂತ್ರವನ್ನೂ ಕೂಡ ಕಾಂಗ್ರೆಸ್ ಮಾಡ್ತಾ ಇರುವಂತದ್ದು. ಇದಕ್ಕೆಲ್ಲ ಯಾವ ತರದ ಉತ್ತರ ಕೊಡ್ತಾರೆ, ಇದು ಪ್ರಶ್ನೆ. ಇನ್ನು ಇವತ್ತು ಯಾರಾದ್ರೂ ಸಂಸದರುಗಳು ಹೋಗ್ತಾರಾ? ಯಾಕಂದ್ರೆ ಎಲ್ರಿಗೂ ಕರೆದಿದ್ದಾರೆ ಬನ್ನಿ ಅಂತ. ಯಾರು ಹೋಗ್ತಾರೆ ಅನ್ನೋದು ಕೂಡ ಪ್ರಶ್ನೆ.